ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUC ಅಕೌಂಟೆನ್ಸಿ ಇಟ್ ಮೀನ್ಸ್ ಲೆಕ್ಕಶಾಸ್ತ್ರದಲ್ಲಿ ನಾನು ಏನು ಮಾಡ್ತಿದ್ದೀನಿ, ಒಂದು ಲಾಸ್ಟ್ ಇಯರ್ ಎಕ್ಸಾಮ್ನ ಕ್ವಶನ್ ಪೇಪರ್ನ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬಿಸ್ನೆಸ್ಸು, ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಎಲ್ಲವನ್ನು ಕೂಡ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿ. ಸೊ ರಿಪೀಟ್ ಆಗ್ತವೆ, ಡೋಂಟ್ ವರಿ, ಖಂಡಿತವಾಗಿ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಒನ್ ಮಾರ್ಕ್ ಕ್ವಶನಲ್ಲಿ ನಿಮಗೆ ಕೇಳಿದ್ರು, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಆರ್ ಫಾರ್ಮ್ಡ್ ಫಾರ್ ಅಂತ ಇದೆ. ಪ್ರಾಫಿಟ್ ಇದೆ, ಸರ್ವಿಸ್, ಪ್ರಾಫಿಟ್ ಆ್ಯಂಡ್ ಸರ್ವಿಸ್, ನನ್ ಆಫ್ ದಿಸ್. ಸೆಕೆಂಡ್ ಒನ್, ಇನ್ ಆರ್ಡರ್ ಟು ಫಾರ್ಮ್ ಅ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಡ್ಯಾಶ್ ಪರ್ಸನ್ ಅಂತ ಕೇಳಿದರು, 2% ಅಂತ ಆಗ್ತದೆ. ಇನ್ನು ಥರ್ಡಲ್ಲಿ, ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಬೈ ಎ ನ್ಯೂ ಪಾರ್ಟ್ನರ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಪಾರ್ಟ್ನರ್ ಇನ್ ದೇರ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಕೇಳಿದರು. ಇನ್ನು ಗಿವ್ ದ ಫಾರ್ಮುಲಾ ಆಫ್ ಕ್ಯಾಲ್ಕುಲೇಟಿಂಗ್ ಗೇನ್ ರೇಷಿಯೋ ಅಂತ ಕೇಳಿದ್ದಾರೆ, ಅದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು 2 ಮಾರ್ಕ್ಸಲ್ಲಿ ನೀವೆಲ್ಲ ಯಾವೆಲ್ಲ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಿಪೇರ್ ಮಾಡಬೇಕಂದ್ರೆ, ವಾಟ್ ಆರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಕೇಳಿದ್ದಾರೆ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪಾರ್ಟ್ನರ್ಶಿಪ್, ಇದು ಭಾಳ ಇಂಪಾರ್ಟೆಂಟ್ ಅದ, ಪಾರ್ಟ್ನರ್ಶಿಪ್ ಬಗ್ಗೆ ಕ್ವಶನ್ಸ್ ಬರ್ತಾವೆ. ಇನ್ನು ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಇನ್ನು ವಾಟ್ ಈಸ್ ಗೇನ್ ರೇಷಿಯೋ ಅಂತ ಕೇಳಿದ್ರು, ಇದು ಕೂಡ ಇಂಪಾರ್ಟೆಂಟ್ ಅದ, ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು 6 ಮಾರ್ಕ್ಸ್ ಕ್ವಶನ್ಸಲ್ಲಿ ಮೇನ್ ಆಗಿ ನಿಮ್ಗೆ ಏನು ಕೇಳಿದ್ದಾರೆ ಅಂತಂದರೆ, Ananda and Bhaskar are partners in a firm. Ananda's drawing for the year 2018-19 are given as under ಅಂತ ಕೇಳಿದರು. ಸೊ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ Ananda's drawings at 6% per annum for the year ending on 31st March 2019 ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಕೊಟ್ಟಿದ್ರು. ಇದರ ಮೇಲೆ ನೀವು ಮಾಡಬೇಕು. ಇನ್ನು 10th ಏನು ಕೇಳಿದ್ರು ಅಂದರೆ, Aruna and Varuna are partners sharing profit and losses in the ratio of 3:2. Their opening capital being rupees 80,000 and 50,000 respectively. They earned a profit for 20,000 before allowing the following ಅಂತ ಕೊಟ್ಟಿದ್ರು. ಸೊ ನೋಡ್ಕೊಡ್ರಿ, ಏನು ಕೇಳಿದ್ದಾರೆ ಅಂದರೆ, ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪೋರಿಪ್ರೇಷನ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2019 ಅಂತ ಕೊಟ್ಟಿದ್ರು. ಇದು ಇಂಪಾರ್ಟೆಂಟ್ ಇತ್ತು, ಇದು ಚೆನ್ನಾಗಿ ನೋಡ್ಕೊಂಡೋಗಿ. ಇನ್ನು ವಾಣಿ, ರಾಣಿ ಆ್ಯಂಡ್ ಸೋನಿ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 4:3. ಸೋನಿ ರಿಟೈರ್ಸ್ ಫ್ರಮ್ ಅ 4. ವಾಣಿ ಆ್ಯಂಡ್ ರಾಣಿ ಅಗ್ರಿಡ್ ಟು ಶೇರ್ ಈಕ್ವಲಿ ಇನ್ ಫ್ಯೂಚರ್. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಆಫ್ ವಾಣಿ ಆ್ಯಂಡ್ ರಾಣಿ ಅಂತ ಕೇಳಿದರು. ಇದನ್ನು ನೀವು ಕಲ್ಕೊಂಡು ಹೋಗಲೇಬೇಕು. ಇನ್ನು 12 ಮಾರ್ಕ್ಸ್ ಕ್ವಶನ್ಸಲ್ಲಿ ನೀವು ಏನು ಕಲಿಬೇಕಪ್ಪ ಅಂತಂದ್ರೆ, ಬ್ಯಾಲೆನ್ಸ್ ಶೀಟ್ ಅದ. ಏನು ಕೇಳಿದ್ದಾರೆ ನೋಡ್ರಿ, ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸೀಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಶಾರದಾ ಎಜುಕೇಷನ್ ಸೊಸೈಟಿ ಮ್ಯಾಂಗ್ಳೂರು. ಸೊ ಬ್ಯಾಲೆನ್ಸ್ ಶೀಟ್ 31/3/2018 ಅದ, ಲಿಯಾಬಿಲಿಟೀಸ್ ಅದ, ರುಪೀಸ್ ಅದ, ಆ್ಯಸೆಟ್ಸ್ ಅದ, ರುಪೀಸ್ ಅದ. ಓಕೆನಾ. ಇನ್ನು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ನೋಡ್ಕೊಡ್ರಿ, ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗು ಅದು ಕೂಡ ರಿಸಿಪ್ಟ್ಸ್ ಇತ್ತು, ಆಮೇಲೆ ಪೇಮೆಂಟ್ಸು ಕೂಡ ಅದ. ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೂ ಕೂಡ ಅವ್ರು ಏನು ಮಾಡಿದ್ದಾರೆ ಹೇಳಿದ್ದಾರೆ. ಸೊ ಟೋಟಲಿ 5 ಐಟಮ್ಸ್ಗಳನ್ನು ನೀವೇನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಆಮೇಲೆ ಪ್ರಿಪೇರ್ ಏನು ಮಾಡಬೇಕು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2019 ಅನ್ನೋದನ್ನು ನೀವು ಮಾಡಿದ್ರೆ, ಸೊ ನಿಮಗೆ 12 ಮಾರ್ಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸಿಗ್ತದೆ. ಇದನ್ನು ನೀವೇನು ಮಾಡ್ಕೊಳ್ಬೇಕಿತ್ತು, ಕಲ್ಕೊಂಡು ಹೋಗಬೇಕಿತ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡ್ಕೊಡ್ರಿ, ರಾಜೇಶ ಆ್ಯಂಡ್ ರಾಕೇಶ ಆರ್ ಪಾರ್ಟ್ನರ್ಸ್ ಇನ್ ಅ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ದೇರ್ ಅ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2019 ಸ್ಟುಡ್ ಆ್ಯಸ್ ಫಾಲೋವ್ಸ್ ಅಂತ ಇತ್ತು. ಸೊ ಬ್ಯಾಲೆನ್ಸ್ ಶೀಟ್ ಅದ, ಲಿಯಾಬಿಲಿಟೀಸ್ ಅದ, ರುಪೀಸ್ ಅದ, ಅಸೆಟ್ಸ್ ಅದ, ರುಪೀಸ್ ಅದ, ಟೋಟಲ್ 91,500 ಅದ. ಇಲ್ಲಿನೂ ಕೂಡ 91,500 ಅದ. ಓಕೆನಾ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಏನು ಮಾಡಿದ್ರು ಅಂತಂದ್ರೆ, ಟರ್ಮ್ಸ್ಗಳನ್ನು ಸಹಿತ ಕೊಟ್ಟಿದ್ರು. ಓಕೆನಾ. ಟರ್ಮ್ಸ್ಗಳನ್ನು ನೋಡ್ಕೊಡ್ರಿ. ಇಲ್ಲಿ ಏನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ ಅಂದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅದ, ನ್ಯೂ ಬ್ಯಾಲೆನ್ಸ್ ಶೀಟ್ ಫಾರ್ ದ ಫೋರ್ಮ್ ಅಂತ ಕೇಳಿದ್ರು. ಇದನ್ನು ನೀವು ಚೆನ್ನಾಗಿ ಏನು ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ, ನೋಡ್ಕೊಂಡು ಹೋಗಬೇಕು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್ ಏನು ಕೇಳಿದರು, ABCR ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಈಕ್ವಲ್ ಅಂತ ಕೇಳಿದರು. ಲ್ಯಾಬಿಲಿಟೀಸ್ ಅದಾವ, ಅಸೆಟ್ಸ್ ಇದಾವೆ, ಇದನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಅವ್ರು ಏನು ಇಲ್ಲಿ ಕೇಳಿದಾರೆ ಅಂದ್ರೆ, ಇಲ್ಲಿನೂ ಕೂಡ ನಿಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕೇಳಿದ್ದಾರೆ, ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೇಳಿದ್ದಾರೆ, ಬ್ಯಾಲೆನ್ಸ್ ಶೀಟು ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಪ್ರಿಪೇರ್ ಮಾಡಲಿಕ್ಕೆ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು 5 ಮಾರ್ಕ್ಸ್ ಕ್ವಶನಲ್ಲಿ ಏನು ಯಾವ ಥರ ಕ್ವಶನ್ಸ್ ಬರ್ತಾವೆ ಅಂದ್ರೆ, ಲಾಸ್ಟಲ್ಲಿ ಕ್ಲಾಸಿಫೈ ದ ಫಾಲೋವಿಂಗ್ ಟರ್ಮ್ಸ್ ಇಂಟು ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ ಅದ. ಇದು ಮೋಸ್ಟ್ ಇಂಪಾರ್ಟೆಂಟ್, ಭಾಳ ಸಲ ಕೇಳ್ತಾರೆ. ಇದರಲ್ಲಿ ಕ್ಯಾರೇಜ್ ಪೇಡ್ ಆನ್ ಗೂಡ್ಸ್ ಪರ್ಚೇಸ್ಡ್ ಅದ, ಸ್ಯಾಲರಿ ಪೇಡ್ ಟು ಗ್ರೌಂಡ್ ಮ್ಯಾನ್ ಫಾರ್ ಕೀಪ್ ಅಪ್ ದ ಗ್ರೌಂಡ್ ಅದ, ಲೈಫ್ ಮೆಂಬರ್ಶಿಪ್ ಫೀ ಅದ, ಲೆಜಸಿ ರಿಸೀವ್ಡ್ ಅದ, ಹನೋರಿಯಮ್ ಪೇಡ್ ಟು ದಿ ಸೆಕ್ರೆಟರಿ ಅಂತ ಇದೆ. ಸೊ ಆರ್ ಕ್ವಶನಲ್ಲಿ ರೈಟ್ ಅ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅಂಡರ್ ಫ್ಲೂಕ್ಯೂಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ವಿತ್ ಅ ಫ್ಯೂ ಇಮ್ಯಾಜಿನರಿ ಫಿಗರ್ಸ್ ಅಂತ ಇತ್ತು. ಇದನ್ನು ಕೂಡ ತಾವುಗಳು ನೋಡ್ಕೊಂಡು ಹೋಗಿ. ಇಷ್ಟು
ಮಾಡಲ್ ಆಗಿ ನಾನು ನಿಮಗೆ ಕ್ವಶನ್ ಪೇಪರ್ ಶೇರ್ ಮಾಡಿದ್ದೀನಿ. ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಖಂಡಿತವಾಗಿ 25 to 30 ಮಾರ್ಕ್ಸನ್ನು ಆರಾಮಾಗಿ ನೀವು ಗೇನ್ ಮಾಡ್ತೀರಿ. ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.